ವಾಹನ ಸವಾರರು ಗಮನಿಸಲೇಬೇಕಾದಂಥ ಸುದ್ದಿ ಇದು. ಕಾರಣ ಏನಂತಂದರೆ, ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಅದೇನೇ ಕ್ರಮ ಕೈಗೊಂಡರೂ ಕೂಡ ಬೆಂಗಳೂರು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ತುಮಕೂರು ಹಾಗೆ ಬೆಂಗಳೂರು ನಡುವಿನ ಫ್ಲೈಓವರ್ ಏನು ಬರುತ್ತೆ, ಪೀಣ್ಯ ಮೇಲ್ಸೇತುವೆ, ಈ ಪೀಣ್ಯ ಮೇಲ್ಸೇತುವೆ ರಾತ್ರಿ ಸಮಯದಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಕಾರಣ ಏನಪ್ಪ ಅಂತಂದರೆ, ಡಾಂಬರೀಕರಣ ಕಾಮಗಾರಿಯನ್ನು ಇಟ್ಕೊಂಡು ಇದೇ 12ರವರೆಗೆ ಈ ಪೀಣ್ಯ ಫ್ಲೈಓವರ್ ಬಂದಾಗುತ್ತೆ. ಪೀಣ್ಯ ಫ್ಲೈಓವರ್ ಯಾವ ರೀತಿ ಇರುತ್ತಪ್ಪ ಸಂಚಾರ ದಟ್ಟಣೆ ಅಂತಂದರೆ, ನಿಮಗದನ್ನು ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ಈಗ ಓಪನ್ ಇದೆ, ಈ ಸಂದರ್ಭದಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ ಇಲ್ಲಿ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ NHAI ಈ ಕಾಮಗಾರಿಯನ್ನು ಈಗ ಆರಂಭ ಮಾಡಿದೆ. ರಸ್ತೆ ಕಾಮಗಾರಿ ಇದು ನೋಡ್ಬೋದು ನೀವು. ಇಲ್ಲೆಲ್ಲ ವೆಹಿಕಲ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ. ಟ್ರಾಫಿಕ್ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ನನ್ನ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾ ಹೋಗ್ತಾರೆ ಒಂದೊಂದಾಗಿ, ಯಾವ ರೀತಿಯಾದ ಟ್ರಾಫಿಕ್ ಉಂಟಾಗಿದೆ ಈ ರಸ್ತೆಯಲ್ಲಿ ಅಂತ. ಆಗಸ್ಟ್ 3ರಿಂದಲೇ ಈ ಫ್ಲೈಓವರ್ ಬಂದಾಗಿದೆ. ರಾತ್ರಿ ಸಂಚಾರಕ್ಕೆ ನಿರ್ಬಂಧ. ರಾತ್ರಿ ಸಂಚಾರ ಅಂದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಹಗಲು ನಾನು ಇಲ್ಲಿ ಬಂದಿದ್ದೀನಿ, ಯಾವ ರೀತಿ ಇದೆ ಟ್ರಾಫಿಕ್ ಅನ್ನೋದನ್ನು ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನನ್ನ ಕ್ಯಾಮ್ರಾಮನ್ ನಂದೀಶ್ ನಿಮಗೆ ಇದನ್ನು ಇಲ್ಲಿನ ರಸ್ತೆಯ ಚಿತ್ರಣವನ್ನು ತೋರಿಸ್ತಾ ಹೋಗ್ತಾರೆ, ಯಾವ ರೀತಿ ಟ್ರಾಫಿಕ್ ಉಂಟಾಗಿದೆ ಈ ಸಂದರ್ಭದಲ್ಲಿ ಅಂತ. ಸೊ ಇಲ್ಲಿ ಒಂದು ಮೆಟ್ರೋ ಇದೆ, ಒಂದು ಭಾಗದಲ್ಲಿ ಮೆಟ್ರೋ ದೃಶ್ಯಾವಳಿಗಳನ್ನು ನೋಡ್ತೀರಿ. ಇನ್ನೊಂದು ಭಾಗದಲ್ಲಿ ಈಗ ನೋಡ್ತಾ ಇರೋದು ಇದು ಫ್ಲೈಓವರ್, ಎಲಿವೇಟೆಡ್ ಫ್ಲೈಓವರ್. ಇದು NHAI ಅಥಾರಿಟಿಗೆ ಬರುತ್ತೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಇದರ ಅಂಡರಲ್ಲಿ ಬರುತ್ತೆ ಈ ಹೈವೇ. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 4 ಅಂದರೆ ನ್ಯಾಷನಲ್ ಹೈವೇ 4 ಬರುತ್ತೆ. ಒಂದರ ಹಿಂದೆ ಒಂದು ವೆಹಿಕಲ್ಗಳು ನೋಡಿ, ಕಾರ್ಗಳು, ಲಾರಿಗಳು, ಟ್ರಕ್ಗಳು, BMTC ಬಸ್ಗಳು, KSRTC ಬಸ್ಗಳು, ಒಂದ ಜಾಗವೇ ಇಲ್ಲ. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಒಂದು 5 ಹೆದ್ದಾರಿಗಳು ಬರ್ತವೆ. ಅದರಲ್ಲಿ ಭಾಳ ಮುಖ್ಯವಾಗಿದ್ದು ಯಾವುದಪ್ಪ ಅಂತಂದರೆ ಈ ತುಮಕೂರು ರಸ್ತೆ, ಶಿವಕುಮಾರ ಸ್ವಾಮೀಜಿ ಮೇಲ್ಸೇತುವೆ ಅಂತ ಕರೀತಾರೆ ಇದನ್ನು. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 7 ಕಿಲೋಮೀಟ್ರ್. ಇದರ ಅಂದಾಜು ವಿಸ್ತೀರ್ಣವನ್ನು ನೋಡಿದರೆ 7 ಕಿಲೋಮೀಟ್ರ್ ಉದ್ದ ಇದೆ. ಈ ಫ್ಲೈಓವರ್ ರಾತ್ರಿ 10 ಗಂಟೆಯಿಂದ ಬಂದಾಗುತ್ತೆ, ಬೆಳಿಗ್ಗೆ 5 ಗಂಟೆವರೆಗೂ. ಆಗಸ್ಟ್ 4ರಿಂದ ಬಂದಾಗುತ್ತಿದ್ದು ಬಂದಾಗಿದೆ. ಆಗಸ್ಟ್ 12ರವರೆಗೂ ಈ ಮೇಲ್ಸೇತುವೆ ಬಂದಿರುತ್ತೆ. ವಾಹನ ಸವಾರರು ಭಾಳ ಎಚ್ಚರಿಕೆಯಿಂದ ಹೋಗಬೇಕಿಲ್ಲಿ. ವಾಹನ ಸವಾರರು 12ರವರೆಗೂ ಈ ಮೇಲ್ಸೇತುವೆಯಲ್ಲಿ ಹೋಗೋರು ಭಾಳ ಎಚ್ಚರಿಕೆಯಿಂದ ಹೋಗಬೇಕು. ರಾತ್ರಿ ಈ ಫ್ಲೈಓವರ್ ಬಂದಾಗುತ್ತೆ. ಅಂದರೆ ವೀಕೆಂಡ್ನಲ್ಲಿ ಬೇರೆ ಮಾರ್ಗಸೂಚಿ ಇದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ವೀಕೆಂಡ್ನಲ್ಲಿ ರಾತ್ರಿ 12 ಗಂಟೆಗೆ ಬಂದಾಗಿ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ವೀಕ್ ಡೇಸಲ್ಲಿ ರಾತ್ರಿ 10 ಗಂಟೆಗೆ ಬಂದಾಗುತ್ತೆ, ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. ಸೊ ಇದ್ರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ. ಆ ಕೆಳಗಡೆಯ ದೃಶ್ಯವನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಒಂದು ಕಡೆ ಮೆಟ್ರೋ ಹೋಗ್ತಾ ಇದೆ, ನೀವು ಗಮನಿಸ್ತೀರಿ. ಅದನ್ನು ಜೂಮ್ ಮಾಡಿ ತೋರಿಸೋದಾದರೆ ಮೆಟ್ರೋ ಕೆಳಭಾಗದಲ್ಲಿ ಈ ಫ್ಲೈಓವರ್ ಇದೆ, ಎಲಿವೇಟೆಡ್ ಫ್ಲೈಓವರ್. ಇದರ ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ 4. ರಾಷ್ಟ್ರೀಯ ಹೆದ್ದಾರಿ 4ರಲ್ಲೂ ಕೂಡ ಅಷ್ಟೇ ದಟ್ಟಣೆ ಇರುತ್ತೆ. ಸೊ ಅದರ ಅಕ್ಕಪಕ್ಕ ಸರ್ವಿಸ್ ರಸ್ತೆಗಳು ಕೂಡ ಇದ್ದಾವೆ. ಸೊ ನೀವು ಯಶವಂತಪುರ ಮಾರ್ಗವಾಗಿ ಬರೋರಾದರೆ ಯಶವಂತಪುರ, ಪೀಣ್ಯ, ದಾಸರಹಳ್ಳಿ, ಸೊ ಹೀಗೆ ತುಮಕೂರುವರೆಗೂ ಈ ರಸ್ತೆ ಮುಂದುವರಿಯುತ್ತೆ, ತುಮಕೂರು ಭಾಗದವರೆಗೂ. ಸೊ ಕಂಪ್ಲೀಟಾಗಿ ಇದು ರಾತ್ರಿ ಬಂದಾಗಿರುತ್ತೆ ಆಗಸ್ಟ್ 12ರವರೆಗೂ. ಸೊ ಈ ರಸ್ತೆಯಲ್ಲಿ ಬರುವಂಥ ವಾಹನ ಸವಾರರು ಭಾಳ ಜಾಗ್ರತೆಯಾಗಿರಬೇಕು, ಭಾಳ ಹುಷಾರಾಗಿ ಬರಬೇಕು. ರಾತ್ರಿ ಸಂಚಾರ ಇಲ್ಲಿ ಕಂಪ್ಲೀಟಾಗಿ ಬಂದಾಗುತ್ತೆ. ಇನ್ನೊಂದು ಕಡೆ ಸರ್ವಿಸ್ ರಸ್ತೆಯಲ್ಲೂ ಕೂಡ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಸರ್ವಿಸ್ ರಸ್ತೆ ಕೂಡ ಕಂಪ್ಲೀಟಾಗಿ ಬಂದಾಗಿದೆ, ಈಗಲೂ ಬಂದಾಗಿದೆ. ಅಂದರೆ ಎಲ್ಲ ರಸ್ತೆ ಓಪನ್ ಇದ್ದಾವೆ. ನಾನು ಈಗ ವಾಕ್ ಥ್ರೂ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಾನು ನಿಮಗೆ ಈ ಚಿತ್ರಣವನ್ನು ತೋರಿಸುವಂಥ ಸಂದರ್ಭದಲ್ಲಿ. ಸೊ ಹಾಗೆ ನಾನು ಕ್ಯಾಮ್ರಾ ಟರ್ನ್ ಮಾಡಿ ತೋರಿಸೋದಾದರೆ ಈ ವೆಹಿಕಲ್ಗಳೆಲ್ಲ ನಿಲ್ಲಿಸಿದ್ದಾರೆ. ಇವೆಲ್ಲ ರಾತ್ರಿ ಕಾರ್ಯಾಚರಣೆ ಮಾಡ್ತವೆ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಾಹನಗಳು. ರೋಡ್ ಕ್ಲೋಸ್ಡ್, ನೋ ಎಂಟ್ರಿ, ಕಾಷನ್, ರೋಡ್ ವರ್ಕ್ ಈಸ್ ಪ್ರೋಗ್ರೆಸಸ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಸಾರ್ವಜನಿಕ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ.
ಸೊ ರಾಷ್ಟ್ರೀಯ ಹೆದ್ದಾರಿ 4ರ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಇದು. ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಮೇಲ್ಸೇತುವೆ ಡಾಂಬರೀಕರಣ ಕಾಮಗಾರಿ ಇದೆ, ಹಾಗಾಗಿ ಇದು ಬಂದಾಗುತ್ತೆ. ಇನ್ನು ಸುಗಮ ಸಂಚಾರ ದೃಷ್ಟಿಯಿಂದ ಆಗಸ್ಟ್ 3ರಿಂದ 12ರವರೆಗೂ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಮುಂದುವರಿಯಬಹುದು. ಇನ್ನೊಂದು ಈ ರಸ್ತೆ ಬಗ್ಗೆ ನಿಮ್ಗೆ ಹೇಳೋದಾದರೆ, ಪದೇ ಪದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದೇನು ಡಾಂಬರೀಕರಣ ಮಾಡುತ್ತೋ, ಅದೇನು ಕಾಮಗಾರಿ ಮಾಡುತ್ತೋ ಗೊತ್ತಿಲ್ಲ. ಕಳೆದ 3-4 ತಿಂಗಳ ಹಿಂದೆ ಒಂದು 3 ತಿಂಗಳು ನಿಲ್ಲಿಸ್ಬಿಟ್ಟಿದ್ರು ಈ ರಸ್ತೆಯನ್ನು. ಸೊ ಬೇರೆ ಬೇರೆ ರಸ್ತೆಗಳ ಬಗ್ಗೆ ನಿಮಗೆ ಹೇಳೋದಾದರೆ, ತುಮಕೂರು ರಸ್ತೆ ಕಂಪ್ಲೀಟಾಗಿ ಯಾವಾಗಲೂ ಬಂದಿರುತ್ತೆ. ಬಳ್ಳಾರಿ ರಸ್ತೆ, ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ಮೈಸೂರು ರಸ್ತೆ ಅಲ್ಲೂ ಕೂಡ ಎಷ್ಟೇ ದೊಡ್ಡ ರಸ್ತೆ ಆದರೂ, ಎಷ್ಟೇ ಫ್ಲೈಓವರ್ ಆದ್ರೂ, ಅಥವಾ ಎಷ್ಟೇ ಕಾರಿಡಾರ್ಗಳಾದ ಆದ್ರೂ ಆ ರಸ್ತೆ ಕೂಡ ಬಂದಾಗುತ್ತೆ. ವೀಕೆಂಡಲ್ಲಂತೂ ನೀವು ಹೋಗೋದೇ ಬೇಡ ಆ ಕಡೆ. ಇನ್ನು ಹೊಸೂರು ರಸ್ತೆ, ಇವೆಲ್ಲವನ್ನು ಕೂಡ ಹೆಬ್ಬಾಗಿಲು ಅಂತ ಕರಿತೀವಿ ನಾವು. ಬೆಂಗಳೂರಿಗೆ ಎಂಟ್ರಿ ಆಗಬೇಕಾದ್ರೆ ಒಂದು ಹೊಸೂರು ರಸ್ತೆ ಮೂಲಕ ತಮಿಳುನಾಡು ಮಾರ್ಗವಾಗಿ ಎಂಟ್ರಿ ಆಗಬೇಕು, ಇನ್ನು ತುಮಕೂರು ಮಾರ್ಗವಾಗಿ ನೆಲಮಂಗಲ ಟೋಲ್ ಬಳಿ ಎಂಟ್ರಿ ಆಗಬೇಕು. ಬಳ್ಳಾರಿ ರಸ್ತೆಗೂ ಅದೇ ರೀತಿ ಎಂಟ್ರಿ ಇದೆ. ಆ ಕಡೆ ದೇವನಹಳ್ಳಿ ರಸ್ತೆ ಅಥವಾ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಅದೇ ರೀತಿಯಾದ ಎಂಟ್ರಿ ಇದೆ. ಸೊ ಇನ್ನು ಮೈಸೂರು ರಸ್ತೆಗೂ ಕೂಡ ಕೆಂಗೇರಿ ಬಳಿ ಹೆಬ್ಬಾಗಿಲು ಅಂತ ಕರಿತೀವಿ. ಸೊ ಮೆಜೆಸ್ಟಿಕ್ ಬರಬೇಕು ಅಂತಂದರೆ ಅಥವಾ ಬೆಂಗಳೂರಿನ ಎಂಟ್ರಿ ಆಗಬೇಕು ಅಂತಂದರೆ ಇವೆಲ್ಲವೂ ಕೂಡ ಹೆಬ್ಬಾಗಿಲು. ಈ ರಸ್ತೆಯಲ್ಲಿ ಏನೇ ಒಂದು ಸಣ್ಣ ಸೈಕಲ್ ನಿಂತರೂ ಸಾಕು, ಅಷ್ಟು ಟ್ರಾಫಿಕ್ ಆಗಿ ಹೋಗುತ್ತೆ. ಇನ್ನು ಲಾರಿಗಳು, ವಾಹನಗಳು, ಟ್ರಕ್ಗಳಂತೂ ಎಲ್ಲರೂ ಒಂದು ನಿಂತ್ಕೊಂಡ್ಬಿಡ್ತು ಅಂದ್ರೆ ಮುಗಿದೋಯ್ತು ಕತೆ. ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವೇ ಆಗಲ್ಲ. ಈ ರಸ್ತೆಯಲ್ಲಿ ನೋಡ್ಬೋದು ನೀವು, ಮೆಟ್ರೋ ಕೂಡ ಇದೆ. ಜಾಲಹಳ್ಳಿ ಮೆಟ್ರೋ, ಪೀಣ್ಯ ಮೆಟ್ರೋ. ಸೊ ಇದು ಕಂಪ್ಲೀಟ್ ನೆಲಮಂಗಲವರೆಗೂ ಈಗ ಮೆಟ್ರೋ ಪ್ಲಾನ್ ಆಗಿದೆ ಆಲ್ರೆಡಿ. ಆದರೂ ಕೂಡ ಇಷ್ಟು ಮಟ್ಟಿನ ವಾಹನ ದಟ್ಟಣೆ. ಸೊ ಸವಾರರು ಕೂಡ ಇದ್ದಾರೆ. ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅವ್ರನ್ನ ನಾನು ಮಾತಾಡ್ತೀನಿ. ಸರ್ ಓಕೆ ಹೇಳಿ. ಹಾಂ, ಅದು ರಾತ್ರಿಯಿಂದ ಈ ಥರ ಮಳೆಗಳನ್ನ ಎಸಿತಾ ಇದೆ. ಹಾಂ, ಏಕಾಯಿಸ್ತಿದ್ದಾರೆ. ಈ ಥರ ಮಳೆಗಳನ್ನು ಎಸಿತಾ ಇದ್ದಾರೆ. ಓಕೆ ನೋಡಿ, ಇದು ಬೇರೆ. ಇಲ್ಲಿ ಈ ರಸ್ತೆಗಳಲ್ಲಿ ಎಲ್ಲ ಮಳೆಗಳನ್ನು ತೊಗೊಂಬಂದಿದ್ದಾರೆ. ನೋಡಿ, ಇವ್ರ ಕೈಯಲ್ಲಿ ತೋರಿಸ್ತಾ ಇದ್ದಾರೆ, ಕ್ಯಾಮ್ರಾದಲ್ಲಿ ನೋಡಿ ನೀವು. ಈ ರಸ್ತೆಗಳಲ್ಲಿ ಈ ರೀತಿಯಾದ ಪರಿಸ್ಥಿತಿ ಇರುತ್ತೆ. ಅಂದರೆ ಯಾರು ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ, ಇದನ್ನ ಯಾರು ಮಾಡ್ತಾ ಇದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ. ಯಾರು ಸರ್ ಇದನ್ನ ಮಾಡ್ತಾ ಇರೋರು? ನೋಡಿ ಸರ್, ರಾತ್ರಿ ಹೊಸ ರೋಡ್ ಮಾಡಿದ್ದಾರೆ, ನೆನ್ನೆಯಿಂದ ಈಚೆಗೆಸ್ತಿದ್ದಾರೆ. ಯಾರು ಮಾಡಿದ್ದು? ಯಾರೋ ಗೊತ್ತಿಲ್ಲ. ಕಾಮಗಾರಿ ಆಗ್ತಾ ಇದೆ, ಎಲಿವೇಟೆಡ್ ಟಾರ್ ಹಾಕೋದಕ್ಕೆ ಕಾಮಗಾರಿ ಆಗ್ತಾ ಇದೆ. ಫೋಟೋ ತೆಗೆದಿದ್ದೀನಿ. ನೀವೇ ತಗೊಂಬಂದ್ರ ಇದನ್ನ? ಹೌದು ಸರ್, ನಾನೇ ಆಯ್ಕೊಂಬಂದಿದ್ದೀನಿ. ಸುಮಾರು ಏಕಾಯಿಸ್ಕೊಂಬಂದಿದ್ದಾರೆ. ನೀವು ಯಾರು ಇಲ್ಲಿ ಸಾರ್ವಜನಿಕರ ಅಥವಾ ವಾಹನ ಹೇಳಕ್ ಬರಲ್ಲ ಅದನ್ನ. ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಡಿಪಾರ್ಟ್ಮೆಂಟ್ ಅಂದರೆ ಎಲಿವೇಟೆಡ್ ಟೋಲ್ ವೇ ಡಿಪಾರ್ಟ್ಮೆಂಟ್? ಇಲ್ಲ ಸರ್, ನಾನು ಫೈರದಿದ್ದೀನಿ. ಬೇರೆ ಡಿಪಾರ್ಟ್ಮೆಂಟ್. ಹೌದು. ಇಷ್ಟು ಇಟ್ಕೊಂಡ್ಬಂದಿದ್ದೀರಿ. ಕೊಡಿ ನೋಡೋಣ. ನೋಡಿ, ಇದು ಕೆಲವು ದುಷ್ಕರ್ಮಿಗಳ ಕೆಲಸ. ಇದ್ರ ಬಗ್ಗೆ ಕೂಡ ಪೊಲೀಸರು ಜಾಗ್ರತೆ ವಹಿಸಬೇಕು. ಸಂಚಾರ ಪೊಲೀಸರು ನೋಡ್ಬೋದು ನೀವೀಗ ಎಷ್ಟು ಮಳೆಗಳನ್ನು ಎಸ್ತಿದ್ದಾರೆ ಅಂತ. ಸೊ ಇದು ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ವೆಹಿಕಲ್ ಪಂಚರ್ ಆಗೋದಕ್ಕೆ ಕಾರಣ ಆಗುತ್ತೆ. ಪಂಚರ್ ಆಯಿತು ಅಂತಂದರೆ ಸಂಪೂರ್ಣ ರಸ್ತೆ ಬಂದಾಗುತ್ತೆ. ಓಕೆ, ಈ ಬಗ್ಗೆ ಸಣ್ಣ ಮಳೆ ಆಗ್ತಾ ಇದ್ರು, ಇವಾಗ ಅಲ್ಲಿ ಚೇಂಜ್ ಮಾಡಿದ್ದಾರೆ ನಿನ್ನೆ. ನೋಡಿ ಸರ್, ಈ ಥರ ಮಳೆ ಒಂದ್ ಕಡೆ ಹೆದ್ದಾರಿ ಪ್ರಾಧಿಕಾರದವರು ಈ ಟಾರ್ ಹಾಕೋದು ಮಾಡ್ತಾ ಇದ್ದಾರೆ, ಅದಕ್ಕಾಗಿ ರಾತ್ರಿ ಸಂಚಾರ ಬಂದ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ದುಷ್ಕರ್ಮಿಗಳು ಅನ್ಸುತ್ತೆ. ಯಾರು ಅನ್ಸುತ್ತೆ ನಿಮ್ಗೆ? ಗೊತ್ತಿಲ್ಲ ಸರ್, ಇದು ಕಂಡಿಡಿದೆ ಯಾರು ಆಗ್ತಾರೆ ಅಂತ ಈಗ ಗೊತ್ತಾಯ್ತು ಸರ್ ನನಗೆ. ಇದು ನೆನ್ನೆನೂ ಬಿದ್ದಿಲ್ಲ, ಇದು ಮಳೆ ಈಗ ಬಿದ್ದಿಲ್ಲ. ನೋಡಿ ವೀಕ್ಷಕರೇ, ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದರೆ, ಯಾರೋ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೋ ಅಥವಾ ಈ ಟಾರ್ ಹಾಕೋ ಏಜೆನ್ಸಿಯೇ ಮಾಡ್ತಾ ಇದೆಯೋ, NHAI ಎಲ್ಲೋ ಬೀಳಿಸಿ ಬಂದ್ಬಿಡ್ತಾ ಇದೆಯೋ ಈ ರೀತಿ ಮಳೆಗಳನ್ನು. ಇಷ್ಟೊಂದು ಮಳೆಗಳನ್ನು ಬೀಳಿಸಿದ್ದಾರೆ. ಇದರಿಂದ ಕೂಡ ಈಗ ತಾನೇ ಒಂದು ಲಾರಿ ಇಲ್ಲಿ ನಿಂತು ಹೋಗಿತ್ತು. ಈ ಸಂದರ್ಭದಲ್ಲಿ ಏನಕ್ಕೆ ಅಂತಂದರೆ, ಅದು ಪಂಚರ್ ಆಗಿತ್ತು, ಏನೋ ಕಾರಣಕ್ಕೆ ಕೆಟ್ಟು ಹೋಗಿ ನಿಂತಿತ್ತು. ಅದನ್ನು ಕೂಡ ಪೊಲೀಸರು ತೆಗೆದುಕೊಂಡು ಹೋಗೋ ಕೆಲಸ ಮಾಡಿದ್ರು. ಸೊ ಈಗ ಈ ಎಲಿವೇಟೆಡ್ ಟೋಲ್ ವೇನಲ್ಲಿ ಈ ರೀತಿ ಮಳೆಗಳನ್ನು ಎಸಿತಾ ಇರೋದು ಒಂದು ಕಡೆ, ಇನ್ನೊಂದು ಕಡೆ ರಾತ್ರಿ ಸಂಚಾರ ಬಂದ್. ಅಂದರೆ ಈ ರಸ್ತೆಯನ್ನು ಆಗೀಗ ದುರಸ್ತಿ ಮಾಡ್ತಾನೆ ಇರ್ತಾರೆ. ಈಗ ಕೂಡ ಅದೇ ಪರಿಸ್ಥಿತಿ ಇದೆ. ವಾಹನ ಸವಾರರಿಗೆ ಮತ್ತೆ ಕಿರಿಕಿರಿ. ಈ ರಸ್ತೆಯಲ್ಲಿ ಬರಬೇಕು ಅಂದರೆ ವೀಕೆಂಡಲ್ಲಂತೂ ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಹಾಸನ ಈ ಕಡೆ ಹೋಗುವಂಥ ವೆಹಿಕಲ್ ಸವಾರರು ಈ ರಸ್ತೆಯಲ್ಲಿ ಬರ್ತಾರೆ. ಸೊ ನೋಡಿ, ಇದು ಲೈವ್ನಲ್ಲಿ ತೋರಿಸ್ತಾ ಇದ್ದಾರೆ. ಇವರು ಪಾಪ ಹೆಕ್ಕೊಂಬಂದಿದ್ದಾರೆ ಒಂದಿಷ್ಟು ವಸ್ತುಗಳನ್ನು ತೊಗೊಂಡು ಬಂದಿದ್ದಾರೆ. ತೆಗೆದುಕೊಂಡು ಬಂದು ಇಷ್ಟು ವೆಹಿಕಲ್ಗಳು ಮಳೆಗಳನ್ನು ಯಾರೋ ಎಸಿತಾ ಇದ್ದಾರೆ, ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೂಡ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರಸ್ತೆಯ ಚಿತ್ರಣ. ನೀವು ಕೂಡ ಈ ರಸ್ತೆ ಕಡೆ ಬರಬೇಕು ಅಂದರೆ ಈಗ ಸ್ವಲ್ಪ ಹುಷಾರಾಗಿರಬೇಕು. ಕಾರಣ ಏನು ಅಂತಂದರೆ, ಎಲಿವೇಟೆಡ್ ಟೋಲ್ ವೇನಲ್ಲಿ ಡಾಂಬರೀಕರಣ ಕಾಮಗಾರಿ ನಡೀತಾ ಇದೆ. ಸೊ ಅದನ್ನು ಗಮನಿಸ್ಕೊಂಡು ರಾತ್ರಿ ವೇಳೆಗಂತೂ ಬರೋದಕ್ಕೆ ಹೋಗಬೇಡಿ. ಕಂಪ್ಲೀಟ್ ಈ ರಸ್ತೆ 12ನೇ ತಾರೀಕುವರೆಗೂ ಬಂದಿರುತ್ತೆ. ನೀವು ಕೆಳಗಡೆ ರಾಷ್ಟ್ರೀಯ ಹೆದ್ದಾರಿ
4ರಲ್ಲಿ ಓಡಾಡಬೇಕು ಮತ್ತು ಸರ್ವಿಸ್ ರಸ್ತೆ ಅವೆಲ್ಲವೂ ಕೂಡ ಓಪನ್ ಇರುತ್ತೆ. ಆದರೆ ಒಂದೇನಪ್ಪ ಅಂದರೆ ಟ್ರಾಫಿಕ್ ಅಂತೂ ಕಟ್ಟಿಟ್ಟು ಬುತ್ತಿ. ಕಾರಣ ಏನು ಅಂತಂದರೆ ಟೋಲ್ವೇನೇ ಬಂದಾದ ಸಂದರ್ಭದಲ್ಲಿ ಸೊ ಇನ್ನು ಸರ್ವಿಸ್ ರಸ್ತೆ ಅವೆಲ್ಲವೂ ಕೂಡ ಫುಲ್ ಆಗಿರುತ್ತೆ. ಸೊ ಆ ನಿಯಮವನ್ನು ಪಾಲಿಸಿ ನೀವು ಸರ್ವಿಸ್ ರಸ್ತೆಯಲ್ಲಿ ಮತ್ತು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಸಂಚಾರವನ್ನು ಮಾಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.